Hello everyone, welcome to ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 15 ಪ್ರಶ್ನೆ. ನಾವು ಮನೆಯಿಂದ ಹೊರಗೆ ಇದ್ದಾಗ ಭೂಕಂಪ ಉಂಟಾದ ವೇಳೆಯಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳನ್ನು ಪಟ್ಟಿ ಮಾಡಿ. ಮನೆಯಿಂದ ಹೊರಗೆ ಇದ್ದಂತಹ ಸಂದರ್ಭದಲ್ಲಿ ಭೂಕಂಪ ಉಂಟು ಅಂದ್ರೆ ಆ ಸಂದರ್ಭದಲ್ಲಿ ಯಾವ ಯಾವ ಸುರಕ್ಷತಾ ಕ್ರಮವನ್ನು ಅನುಸರಿಸಬೇಕು? ಕಟ್ಟಡಗಳು, ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳವನ್ನ ಹುಡುಕಿಕೊಂಡು ನೆಲದ ಮೇಲೆ ಮಲಗುವುದು. ಯಾವುದೇ ಹತ್ರದಲ್ಲಿ ಕಟ್ಟಡಗಳು, ಮರಗಳು ಮತ್ತೆ ವಿದ್ಯುತ್ ತಂತಿಗಳಿರಬಾರ್ದು. ಅದರಿಂದ ದೂರ ಇರುವಂತಹ ಸೂಕ್ತ ಸ್ಥಳವನ್ನ ಹುಡುಕಿಕೊಂಡು ನೆಲದ ಮೇಲೆ ಮಲಗುವಂತದ್ದು. ಯಾಕೆಂದ್ರೆ ಕಟ್ಟಡಗಳು ಬೀಳುವಂತಹ ಸಾಧ್ಯತೆ, ಮರಗಳು, ವಿದ್ಯುತ್ ತಂತಿಗಳು ಬೀಳುವಂತಹ ಸಾಧ್ಯತೆ ಅಲ್ವಾ, ವಿದ್ಯುತ್ ಕಂಬಗಳು ಬೀಳುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇವುಗಳಿಂದ ದೂರ ಸ್ವಲ್ಪ ಬಯಲಿನಂತಹ ಪ್ರದೇಶದಲ್ಲಿ ನೆಲದ ಮೇಲೆ ಮಲಗುವಂತದ್ದು. ಕಾರು ಅಥವಾ ಬಸ್ನಲ್ಲಿದ್ದರೆ ಹೊರಬಾರದೆ ಚಾಲಕನಿಗೆ ನಿಧಾನವಾಗಿ ಯಾವುದೇ ಅಡಚಣೆ ಇಲ್ಲದ ಸ್ಥಳಕ್ಕೆ ಚಲಿಸಲು ತಿಳಿಸಿ. ಕಂಪನ ನಿಲ್ಲುವವರೆಗೂ ಹೊರಬರಬಾರದು. ಈಗ ಹೊರಗಿದ್ದಾಗ ಭೂಕಂಪ ಆಯಿತು, ಕಾರು ಅಥವಾ ಬಸ್ನಲ್ಲಿದ್ದೀರಿ ಅಂದ್ರೆ ಚಾಲಕರಿಗೆ ಯಾವುದೇ ಅಡಚಣೆ ಇಲ್ಲದ ಸ್ಥಳಕ್ಕೆ ಈ ರೀತಿಯಾಗಿ ಹೋಗ್ಲಿಕ್ಕೆ ತಿಳಿಸ್ಬೇಕು. ಬಹಳ ನಿಧಾನವಾಗಿ ಹೋಗ್ಬೇಕು. ಸುಯ್ ಅಂತ ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗೋದಲ್ಲ, ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಕಂಪನ ನಿಲ್ಲುವವರೆಗೂ ಅದರಿಂದ ಹೊರಗೆ ಬರ್ಲಿಕ್ಕಿಲ್ಲ. ಸುರಕ್ಷಿತವಾದಂತಹ ಸ್ಥಳಕ್ಕೆ ಹೋಗಿ ಮುಟ್ಕೊಳ್ಬೇಕು. ಈ ರೀತಿ ಮನೆಯಿಂದ ಹೊರಗೆ ಇದ್ದಾಗ ಭೂಕಂಪ ಸಂಭವಿಸಿದ್ರೆ ಈ ರೀತಿಯಾದಂತಹ ಸುರಕ್ಷಣಾ ಕ್ರಮಗಳನ್ನ ಅನುಸರಿಸಬಹುದು. ಥ್ಯಾಂಕ್ ಯು.